ತನಗೆ ಬದುಕು ಕಟ್ಟಿಕೊಟ್ಟು ನೆರಳಾಗಿ ನಿಂತ ಮಾರ್ಗದರ್ಶಕರಿಗೆ ಗೌರವ ಸಲ್ಲಿಸುವುದು ಭಾರತೀಯ ಸಂಸ್ಕಾರದ ದೊಡ್ಡ ಮೌಲ್ಯ. ಈ ಸಾಂಪ್ರದಾಯಿಕ ನೀತಿಗೆ ಅತ್ಯುತ್ತಮ ಉದಾಹರಣೆ ಎಂಬಂತೆ ಬನ್ನೇರುಘಟ್ಟದ ಯುವ ಜನನಾಯಕ ಹಾಗೂ ಮಾಜಿ ಹಿರಿಯ ಸುದ್ದಿ ವರದಿಗಾರರಾದ ಅನಿಲ್ ಕುಮಾರ್ ಅವರು ತಾವೇ ಸ್ವಂತ ಕಷ್ಟಾರ್ಜಿತ ದುಡಿಮೆಯಿಂದ ಖರೀದಿಸಿದ ಐಷಾರಾಮಿಯ ಹೊಸ ಕಾರನ್ನ ತಮ್ಮ ರಾಜಕೀಯ ಗಾಡ್ ಫಾದರ್ ಆದ ಮಾಜಿ ಸಚಿವ ಶ್ರೀ ಮುರುಗೇಶ್ ನಿರಾಣಿ ಅವರ ಹಸ್ತದಿಂದಲೇ ಸ್ವೀಕರಿಸಿ ಸಮಾಜಕ್ಕೆ ವಿಶಿಷ್ಟ ಮಾದರಿಯಾಗಿದ್ದಾರೆ. ಮೊನ್ನೆ ತಾನೇ ಹೊಸ ಕಾರು ಖರೀದಿಸಿದ್ದ ಅನಿಲ್ ಕುಮಾರ್ ಅವರು ತಾವು ಆರಾಧಿಸುವ ಬಿಜೆಪಿಯ ಪ್ರಭಾವಿ ನಾಯಕರಾಗೂ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಮುರುಗೇಶ್ ನಿರಾಣಿ ಅವರ ಕೈಯಿಂದಲೇ ಕಾರಿನ ಕೀ ಹಸ್ತಾಂತರ ಮಾಡಿಸಿಕೊಂಡು ಅಷ್ಟಕ್ಕೆ ನಿಲ್ಲದ ಅಭಿಮಾನ ನೂತನ ಕಾರಿನ ಬ್ಯಾನೆಟ್ ಮೇಲೆ ಮುರುಗೇಶ್ ನಿರಾಣಿ ಅವರ ಅಧಿಕೃತ ಹಸ್ತಾಕ್ಷರವನ್ನ ಬರೆಸಿಕೊಂಡು ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಮುರುಗೇಶ್ ನಿರಾಣಿ ಅವರು ತಮ್ಮ ನೆಚ್ಚಿನ ಆಪ್ತ ಅನಿಲ್ ಕುಮಾರ್ ಅವರಿಗೆ ಬೃಹತ್ ಹೂವಿನ ಹಾರವನ್ನ ಹಾಕಿ ಸನ್ಮಾನಿಸಿದ್ದಲ್ಲದೆ ಕೂಡ ಹೊಸ ಕಾರಿನಲ್ಲಿ ಅನಿಲ್ ಜೊತೆ ಅತ್ಯಂತ ಪ್ರೀತಿಯಿಂದ ಒಂದು ಸಣ್ಣ ರೈಡ್ ಹೋಗಿ ಜಂಟಿಯಾಗಿ ಖುಷಿಯನ್ನ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಕಳೆದ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದಲೂ ಮಾಜಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅನಿಲ್ ಕುಮಾರ್ ಅವರಿಗೆ ನಿರಾಣಿ ಅವರೇ ಸರ್ವಸ್ವ. ಅವರ ಮೇಲಿರುವ ಅಪ್ರತಿಮ ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂದ್ರೆ ಅನಿಲ್ ತಮ್ಮ ಕೈ ಮೇಲೆ ಮುರುಗೇಶ್ ನಿರಾಣಿ ಅವರ ಹೆಸರನ್ನ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ತಮ್ಮದೇ ರಕ್ತದಿಂದ ನಿರಾಣಿ ಅವರ ತದ್ರೂಪಿ ಭಾವಚಿತ್ರವನ್ನ ಬಿಡಿಸಿ ಉಡುಗೊರೆಯಾಗಿ ಕೂಡ ಕೊಟ್ಟಿದ್ದು ಇದೆ. ಇನ್ನು ರಾಜ್ಯದ ಗಮನ ಸೆಳೆದಿದ್ರು. ಇತ್ತೀಚೆಗೆ ತಮ್ಮ ಜನ್ಮದಿನವನ್ನ ಸಹ ನಿರಾಣಿ ಅವರ ಸಮ್ಮುಖದಲ್ಲೇ ಆಚರಿಸಿಕೊಂಡಿದ್ದ ಅನಿಲ್ ನಿರಾಣಿ ಅವರ 60ನೇ ಜನ್ಮದಿನದ ಅಂಗವಾಗಿ ಬಾಗಲಕೋಟೆಯ ಜಮಖಂಡಿಯಲ್ಲಿ ನಡೆದಿದ್ದ ಅದ್ದೂರಿ ಸಮಾರಂಭಕ್ಕೆ ಬೆಂಗಳೂರಿನಿಂದ ನೂರಾರು ಗೆಳೆಯರ ದಂಡನ್ನೇ ಕರೆದೊಯ್ದು ಭಾಗವಹಿಸಿದ್ರು. ಇನ್ನು ಬನ್ನೇರುಘಟ್ಟದ ಗೌರವಾನ್ವಿತ ರಘುಪತಿ ಹಾಗೂ ವೆಂಕಟಲಕ್ಷ್ಮಿ ದಂಪತಿಯ ಕಿರಿಯ ಪುತ್ರರಾದ ಅನಿಲ್ ಕುಮಾರ್ ಅವರು ಆನೇಕಲ್ ಹಾಗೂ ಬನ್ನೇರುಘಟ್ಟ ಭಾಗದ ಅತ್ಯಂತ ಚಟುವಟಿಕೆಯ ಯುವ ನಾಯಕ. ಮುಂಚೆ ಪತ್ರಿಕೆಯ ವರದಿಗಾರರಾಗಿ ವೃತ್ತಿ ಬದುಕು ಆರಂಭಿಸಿದ ಇವರು ನಂತರ ರಾಜ್ಯದ ಪ್ರಮುಖ ಸುದ್ದಿ ವಾಹಿನಿಗಳಲ್ಲಿ ಕ್ಯಾಮರಾಮನ್ ಆಗಿ ಹಾಗೂ ಮುಖ್ಯ ವರದಿಗಾರರಾಗಿ ಸುದೀರ್ಘ ಕಾಲ ಯಶಸ್ವಿ ಸೇವೆಯನ್ನು ಸಲ್ಲಿಸಿದ ಅನುಭವ ಕೂಡ ಹೊಂದಿದ್ದಾರೆ. ಇನ್ನು ಅಪಾರ ಸ್ನೇಹಿತರ ಬಳಗ ಹೊಂದಿರುವ ಅನಿಲ್ ಯಾವುದೇ ಗೆಳೆಯರ ಸುಖ ದುಃಖಗಳಿಗೆ ತಕ್ಷಣವೇ ಸ್ಪಂದಿಸುವ ಹೃತ್ಪೂರ್ವಕ ಸ್ವಭಾವದವರು. ಇನ್ನು ಕೋವಿಡ್ ಮಹಾಮಾರಿಯ ಕಠಿಣ ಸಂದರ್ಭದಲ್ಲಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಪ್ರತಿನಿತ್ಯ ನೂರಾರು ನಿರ್ಗತಿಕರಿಗೆ ಉಚಿತ ಅನ್ನದಾನ ನಡೆಸಿ ಜನರ ಹೃದಯ ಗೆದ್ದಿದ್ರು. ತಮ್ಮ ಮಾರ್ಗದರ್ಶಕರ ಸಮ್ಮುಖದಲ್ಲಿ ಹೊಸ ಕಾರು ಪಡೆಯುವ ಈ ವಿಭಿನ್ನ ಹಾಗೂ ಅರ್ಥಪೂರ್ಣ ಸಮಾರಂಭವನ್ನ ಅನಿಲ್ ಕುಮಾರ್ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಅವರ ಒಂದು ಕರೆಯ ಮೇರೆಗೆ ಬೆಂಗಳೂರು ಮತ್ತು ಆನೇಕಲ್ ವಲಯದ ನೂರಾರು ಯುವ ಸ್ನೇಹಿತರು ಸ್ಥಳದಲ್ಲೇ ಹಾಜರಾಗಿದ್ರು. ಬರೋಬ್ಬರಿ 50ಕ್ಕೂ ಹೆಚ್ಚಿನ ಐಷಾರಾಮಿ ಕಾರುಗಳ ಬೃಹತ್ ಕಾನ್ವಾಯ್ ಮೂಲಕ ಗೆಳೆಯರ ಬಳಗ ಅನಿಲ್ ಕುಮಾರ್ ಅವರ ಜೊತೆಯಾಗಿ ಬಂದು ಸಂಭ್ರಮಿಸಿದ್ದಲ್ಲದೆ ಆನೇಕಲ್ ಭಾಗದಲ್ಲಿ ಅವರಿಗಿರುವ ಭವ್ಯ ಜನಪ್ರಿಯತೆ ಕನ್ನಡಿಯ ಹಿಡಿದಂತಿತ್ತು. ಇನ್ನು ಮುರುಗೇಶ್ ನಿರಾಣಿ ಅವರ ಅತ್ಯಾಪ ಸಾರಥ್ಯದಲ್ಲಿ ಬೆಳೀತಾ ಇರೋ ಯುವ ಮುಖಂಡ ಅನಿಲ್ ಕುಮಾರ್ ಅವರಿಗೆ ಭವಿಷ್ಯದಲ್ಲಿ ಅಧಿಕೃತವಾಗಿ ರಾಜಕೀಯ ಪ್ರವೇಶಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಸೇವೆ ಮಾಡುವ ಬಲವಾದ ಕನಸಿದೆ. ಇನ್ನು ಬನ್ನೇರುಘಟ್ಟ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಯುವ ಗೆಳೆಯರು ಬಳಗದ ಹಾರೈಕೆಯೂ ಕೂಡ ಇದೆ. ನಮ್ಮ ಅಣ್ಣವರು ಅಂತಲೇ ಹೇಳ್ತೀವಿ. ಯಾಕಂದರೆ ನಮ್ಮ ಅಣ್ಣವರು ಯಾವ ರೀತಿ ಅಂದರೆ ನಮ್ಮನ್ನು ಎಲ್ಲೇ ಏನೇ ತೊಂದರೆ ಆಗಲಿ ಪ್ರತಿಯೊಂದಕ್ಕೂ ಸ್ಪಂದಿಸೋದು ಆಗಲಿ, ಯಾರಿಗಾನ ನಮ್ಮ ಸ್ನೇಹಿತರು ಅಂತ ಹೇಳಿದ್ರು ಕೂಡ ಸ್ಪಂದಿಸ್ತಾರೆ. ಮತ್ತು ನಾವು ಅವರು ಮುರುಗೇಶ್ ನಿರಾಣಿ ಅವ್ರ ಹತ್ರ ಸಾಹೇಬ್ರ ಹತ್ರ ಹೇಗೆ ಇದ್ದಾರೋ ಅಣ್ಣವರು ಅವ್ರ ಹತ್ರ ಅನಿಲ್ ಅಣ್ಣವ್ರ ಹತ್ರ ನಾವು ಹಂಗೆ ಇದ್ದೀವಿ. ಮತ್ತು ಆ ಬಾಂಧವ್ಯ ಒಳಗಡೆ ನಮ್ಮ ಸ್ನೇಹನ ತುಂಬ ಗಟ್ಟಿಯಾಗಿರಬೇಕು ಅಂತ ನಾವು ಒಡನಾಟ ಅನ್ನೋದಕ್ಕಿಂತ ಅವ್ರ ಜೊತೆಲೇ ಇರ್ತೀವಿ. ನಾವು 24 ಗಂಟೆಯಲ್ಲಿ ಒಂದು 10 ಅವರ್ ಮನೆಗಿದ್ರೆ ಇನ್ನು ಮಿಕ್ಕಿದ ಟೈಮೆಲ್ಲ ಜೊತೆಲೇ ಇರ್ತೀವಿ. ಅವ್ರ ಥರ ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಮ ಬನ್ನೇರುಘಟ್ಟ ಸುತ್ತಮುತ್ತ ಯಾರೇ ಕಷ್ಟ ಅಂತ ಬಂದರೂ ಅವ್ರಿಗೆ ಸ್ಪಂದಿಸೋದು, ದಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಅವ್ರ ಜೊತೆ ಇರೋದಕ್ಕೆ ನಾವು ಹಂಗೆ ಬೆಳೀತಾ ಬರ್ತಾ ಇದ್ದೀವಿ. ಕೊಡಿಸಿದ್ರು ಕಾರು ಅದಕ್ಕೆ ಬೆಲೆ ಅದೆಲ್ಲ ಅಲ್ಲ, ನಮಗೆ ಅವ್ರು ಕೊಡುವಂಥ ಪ್ರೀತಿ ಯಾವ ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು, ಮತ್ತು ಯಾವ ರೀತಿ ನೋಡ್ಕೊಳ್ತಿದ್ದಾರೆ ಅವ್ರು ನಮ್ಮ ಒಂದು ಸ್ವಂತ ಮಗನಾಗಿ, ಸ್ವಂತ ತಮ್ಮನಾಗಿ, ತನ್ನ ಸಹಪಾಠಿಯಾಗಿ ಭಾಳ ಅವರು ಕೊಡುವಂಥ ಪ್ರೀತಿಗೆ ನಾವು ಚಿರಋಣಿ. ನಮಗೆ ಒಂದು ಗುಣ, ನಮ್ಮ ಒಂದು ಶಿಸ್ತು, ಸಂಯಮ, ನಾವೊಂದು ಅಂದ್ಕೊಂಡಂಥ ಎಥಿಕ್ಸಲ್ಲಿ ನಾವೇನು ಬದುಕು ಬರ್ತಾ ಇದ್ದೀವಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗದಿರೋರು ಹೆಚ್ಚಾಗಿದ್ರು, ಇಷ್ಟಪಡೋರು 100 ಪಾಲಷ್ಟು ನಮ್ಮ ಜೊತೆಗಿರೋರು.